ಎಷ್ಟು ಫ್ಲೋರ್ ಇದೆ ಅಂಕಲ್? ಗ್ರೌಂಡ್ ಒಂದು ಫಸ್ಟ್, ಸೆಕೆಂಡ್ ಒಂದು ಗೆಸ್ಟ್ ರೂಮ್ ಅಷ್ಟೇ. ಗೆಸ್ಟ್ ರೂಮ್. ಗೆಸ್ಟ್ ರೂಮು ವಿಶೇಷ ಏನಂದ್ರೆ ಔಟ್ಸೈಡಿಂದ ಎಂಟ್ರಿ. ಅದು ಅದರಲ್ಲಿ ಒಳಗಡೆ ಬರಲೇಬಾರ್ದಂತ ಅಲ್ಲ, ಅವ್ರಿಗೆ ಎರಡು ಫೀಲಿಂಗ್ ಇದೆ. ಒಂದು ಗೆಸ್ಟ್ ಆಗಿ ನಮ್ಮಲ್ಲಿ ಇದ್ದಂಗೂ ಇರುತ್ತೆ, ಆದರೆ ಫ್ರೀಡಮ್ಮು ಇರುತ್ತೆ. ಅವ್ರ ಪಾಡ್ಗೆ ಅವರು ಎಲ್ಲ ಎಕ್ಸ್ಕ್ಲೂಸಿವ್ ಅಂತ. ಒಂದೇ ಮನೆ ಆದರೂ 2 ಗೇಟ್ ಹಾಕ್ಬಿಟ್ರೆ ಸೇಮ್ ಒಂದೇ ಥರ ಇರುತ್ತೆ. ಅಲ್ಲೂ ಅವ್ರಿಗೆ ಐ ಕ್ಲಾಸ್ ಫೆಸಿಲಿಟೀಸು, ಟಬ್ಬು, ಜೆಟ್ಸು, A to Z ಇದೆ ಮೇಲೇನು. ಅವ್ರಿಗೆ ಹೊರಗಡೆ ಇದ್ದಿದ್ದ ಫೀಲಿಂಗು ಇರಬೇಕು, ನಮ್ಮ ಜೊತೆ ಇರೋ ಫೀಲಿಂಗು ಇರಬೇಕಂತೇಳಿ ಆ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಓ ನೈಸ್ ನೈಸ್. ನಿಮ್ಮ ವಾಯ್ಸ್ ತುಂಬ ಬೇಸ್ ಆಗಿದೆ, ತುಂಬ ಚೆನ್ನಾಗಿದೆ ವಾಯ್ಸ್, ಸೀರಿಯಸ್ ಆಗಿ ತುಂಬ ಸಖತ್ತಾಗಿದೆ. ಓಕೆ, ಎಷ್ಟಾಯಿತು ಖರ್ಚು ವೆಚ್ಚಗಳೆಲ್ಲ ಮನೆ? ಒಂದು 10 ವರ್ಷದಿಂದ ಜ್ಞಾಪಕ ಇಲ್ಲ. 10 ಇಯರ್ಸಿಂದ ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಬಂದ್ವಿ. ಇಟ್ ಹಸ್ ಟೇಕನ್ 2 to 3 years ಟು ಫುಲ್. ಇವಾಗ ಕ್ರೋಸ್ ಟುಗೆದರ್ ವ್ಯಾಲ್ಯೂ ಇದೆ ಅಲ್ವಾ ಇಲ್ಲಿ? ಖಂಡಿತ ಖಂಡಿತ ಖಂಡಿತ. ಬನ್ನಿ ಒಳಗಡೆ ನೋಡೋಣ. ಹೊರಗಡೆನೇ ಎಷ್ಟು ನೋಡಿ ನನಗೆ ಇದಾಯಿತು. ಒಳಗಡೆ ಬನ್ನಿ. ಇವರು ಮೇಡಮ್ ಜೊತೆ ಸರ್ ಜೊತೆ ಎಲ್ಲ ಇದು ಮಾಡಿ. ಓಕೆ, ಇಲ್ಲಿ ಸಾಕಷ್ಟು ಅವಾರ್ಡ್ಗಳೆಲ್ಲ ನೋಡ್ತೀವಲ್ಲ, ಯಾರ್ದಿದು? ಇಬ್ಬರದು ಸ್ವಲ್ಪ ತಮ್ಮಂದು. ಐ ವಾಸ್ ಇಂಟು ಡಿಬೇಟಿಂಗ್, ಎಲಿಕ್ಯೂಷನ್ ಎಲ್ಲ ಸ್ಕೂಲಲ್ಲಿ, ಸೊ ಅದು ಮೇನ್ ಅವಾರ್ಡ್ಸು. ಹಿ ಈಸ್ ಇಂಟು ಕ್ರಿಕೆಟ್. ಅವಳು ಹೇಗೆ ಅಂದರೆ, ನೀವು ಎನಿ ಸಬ್ಜೆಕ್ಟು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜು 1 week ಟೈಮು, ಅವಳು ಫಸ್ಟ್ ಪ್ರೈಸ್ ಗ್ಯಾರಂಟಿ ಡಿಬೇಟಲ್ಲಿ. ಇವನದೊಂದು ರೆಕಾರ್ಡ್ ಇದೆ. ಅವ್ನು ಸ್ಕೂಲಲ್ಲಿ 5 yearsಯಿಂದ ಹಾಟ್ ನೈಟ್ ಡಿಬೇಟಲ್ಲಿ ಟಾಪರ್, ಅದೇ ಫಸ್ಟ್ ಪ್ರೈಸ್, ಗೋಲ್ಡ್ ಮೆಡಲ್. ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಪ್ಪ. ಇವಾಗ ಮೇಘನ ಫ್ಯಾಮಿಲಿ ಜೊತೆ ಡಿಬೇಟಿಗೆ ಇಳಿದ್ರೆ ಸೋತ್ರಂತೂ ನಾವೇ, ವಿನ್ ಆಗರಂತೂ ಇಲ್ಲೇ ಇದಾರಲ್ಲ ಇಬ್ರು. ಏನೇ ಸಬ್ಜೆಕ್ಟು ಅವಳೇ ರೆಡಿ ಮಾಡ್ತಾಳೆ. ಅವಳಿಗೊಂದು ಟೆಕ್ನಿಕ್ ಗೊತ್ತು, ಹೌ ಟು ಸ್ಟಾರ್ಟ್, ಹೌ ಟು ಎಂಡ್ ಅಂತ. ಆ ಥರ ಮಾಡ್ಕೊಂಬರ್ತಾಳೆ. ನಾನು ಮಧ್ಯದಲ್ಲಿ ಒಂದು ಪಂಚಿಂಗು, ಎಂಡ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಆವಾಗ. ಆಮೇಲೆ ಅವಳೇ ಪಕ್ಕ ಆಗ್ಬಿಟ್ಲು. ಎನಿ ಲ್ಯಾಂಗ್ವೇಜ್, ಇಂಗ್ಲೀಷ್ ಆರ್ ಕನ್ನಡ, ಅವಳನ್ನು ಅಚೀವ್ ಮಾಡ್ತಾಳೆ. ಇವಳು ಸ್ಕೂಲಲ್ಲಿ ಒಂದು 5 yearsಯಿಂದ ಅದೇ ಕಂಟಿನ್ಯೂಸ್. 6 years 5 years 6 years ಗೋಲ್ಡ್ ಮೆಡ್ಲು, ಹಾಟ್ ನೈಟ್ ಡಿಬೇಟ್. ಇನ್ಸ್ಟೆಂಟಾಗಿ ಮಾತಾಡ್ತಾನೆ. ಕಾಲೇಜ್ ಕಾಂಪಿಟೇಷನ್ ಆಗಿರ್ಬೋದು, ಕಾಲೇಜ್ ಕಾಂಪಿಟೇಷನ್ ಇಲ್ಲ, ಸ್ಕೂಲ್ ಇನ್ನೂ ಈಗ 10th, ಇನ್ನೂ 10th. ನೆಕ್ಸ್ಟ್ ಏನ್ ಮಾಡಿಸ್ತಾ ಇದ್ದೀರಾ ಮಗನ್ನ? ಅದೇ ಅವನ ಚಾಯ್ಸು. ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಕ್ರೇಜು. ಆಮೇಲೆ ಯಾವುದೇ ಕಾಮೆಂಟೇಟ್ರಿಗೆ ಇವನು ಕಮ್ಮಿ ಇಲ್ಲ. ಎನಿ ಕಂಟ್ರಿ ಪ್ಲೇಯರ್ ಆಗಲಿ ಅವ್ನು ಫುಲ್ ಹಿಸ್ಟ್ರಿ ಹೇಳ್ತಾನೆ, ಇನ್ಕ್ಲೂಡಿಂಗ್ ಪರ್ಸ್ನಲ್ ಹಿಸ್ಟ್ರಿ. ಅದು ಹೇಳ್ತಾನೆ ಅವನು. ಅದೊಂದು ಈಗಿಂದ ಅಲ್ಲ, ಒಂದು 4-5 ವರ್ಷದಿಂದನೂ ಹೇಳ್ತಾನೆ. ವೆನ್ ಹಿ ವಾಸ್ ಸ್ಮಾಲ್ ಅವಾಗಿಂದ ಹೇಳ್ತಾನೆ. ತುಂಬ ಪ್ಯಾಷನ್ ಅವನಿಗೆ. ಕ್ರಿಕೆಟ್ ಸ್ಕೋರ್ ಇರ್ಬೋದು ಅಥವಾ ರನ್ನಿಂಗ್ ಕಾಮೆಂಟ್ರಿ, ಅದರಲ್ಲೆಲ್ಲ ತುಂಬ ಇಷ್ಟ. ಸೊ ನಾವು ಮಾಡಪ್ಪ ಡಿಫ್ರೆಂಟ್. ಇಬ್ಬರು, ಇವಳು ಇಂಜಿನಿಯರಿಂಗ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಂದಿದ್ದಾಳೆ. ಇವನಿಗೂ ಬೇಸಿಕ್ ಒಂದು ಎಜುಕೇಷನ್ ಇರಲಿ, ಒಂದು ಇಂಜಿನಿಯರಿಂಗ್ ಮಾಡಿ ಆಮೇಲೆ ಯಾವುದಾದ್ರೂ ಕೋರ್ಸ್ಗೆ ಹೋಗಲಿ ಅಂತ.